ಬಟ್ ನಮಸ್ಕಾರ ಬಂಧುಗಳೇ. ಇವತ್ತು ರಾಜಾನಕುಂಟೆಯಲ್ಲಿದ್ದೀವಿ ನಾವು. ನಮ್ಮ ಬಸಲಿಂಗಪ್ಪ ಅವರ ಆತ್ಮೀಯ ಸ್ನೇಹಿತರು ವಿಲೆಂಡೆಕ್ಸಲ್ಲಿ ಕೇಂದ್ರ ಸರ್ಕಾರ ನೌಕರಿಯಾಗಿ ಕೆಲಸ ಮಾಡ್ತಾ ವಯೋವೃತ್ತಿಯಲ್ಲಿ ಅವರು ನಿವೃತ್ತರಾಗಿ ರಾಜಾನಕುಂಟೆಯಲ್ಲಿ ದಿಗಾನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ವಾಸವಾಗಿದ್ದಾರೆ. ಇವತ್ತು ನಮ್ಮ ಜನತಾ ಚಳವಳಿ ಭಾರತ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ, ಪ್ರಾಥಮಿಕ ಸದಸ್ಯತ್ವವನ್ನು ತೊಗೊತಾ ಇದ್ದಾರೆ. ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದಿದ್ದೀವಿ. ಆತ್ಮೀಯಾಗಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳೋದ್ರ ಮೂಲಕ ಈಗ ನಮ್ಮ ಪಕ್ಷದ ಒಂದು ಏನು ಫ್ಲಾಗ್ ಬಾವುಟ ಇದೆ ಅದನ್ನು ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಇವತ್ತಿಂದ ನೀವು ನಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯರು. ಮತ್ತು ಒಂದಿಷ್ಟು ಘಟಕಗಳು ಮಾಡಿದಾಗ ಜವಾಬ್ದಾರಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲೇ ಒಂದು ಬಂದಾಗ ಸಂಘಟನೆ ಹೋರಾಟದ ಬಂದಾಗ ನಿಮ್ಮ ಒಂದು ಇಚ್ಛಾಶಕ್ತಿ ಮೇಲೆ ಒಂದಿಷ್ಟು ಕೆಲಸ ಮಾಡ್ಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ. ಮತ್ತು ನೀವು ಆತ್ಮೀಯರು, ಬಸಲಿಂಗಪ್ಪ ಅವರ ಆತ್ಮೀಯ ಸ್ನೇಹಿತರು, ಅವರ ಜೊತೆಗೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ಟಿದ್ದೀವಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ. ಸೊ ಹಾಗಾಗಿ ಇವತ್ತು ದೇಶದಲ್ಲಿ ಆಗುವಂಥ ಒಂದು ವಿಚಾರಗಳು ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಿಮಗೂ ಭಾಳಷ್ಟು ಗೊತ್ತಿದೆ, ಇವತ್ತು ಸರ್ಕಾರಿ ನೌಕರಾಗಿ ಏನು ಕೆಲಸ ಮಾಡಿದ್ರೆ ಅಲ್ಲಿನ ವ್ಯವಹಾರಗಳು ಹೆಂಗಿದಾವೆ, ಏನು ಕೆಲಸ ಮಾಡಬೇಕು, ಅಧಿಕಾರಿಗಳು ಯಾವ ಥರ ಪಕ್ಷದ ಬೆಂಬಲ ಸಿಗ್ಬೇಕನ್ನೋದು ನಿಮ್ಗೆ ಇರುತ್ತೆ. ಹಾಗಾಗಿ ಇವತ್ತು ನೀವು ನಿವೃತ್ತರಾಗಿದ್ದೀರಾ. ಇವತ್ತು ಈ ಒಂದು ವಯಸ್ಸಲ್ಲಿ ನಿಮ್ದೇ ಆದಂಥ ಒಂದು ರೀತಿಯಲ್ಲಿ ಚಟುವಟಿಕೆಗಳು ಮಾಡ್ಕೊಂಡು ಪಕ್ಷಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ತಾ ನಿಮ್ಮನ್ನು ಪಕ್ಷಕ್ಕೆ ವಿಶೇಷವಾಗಿ ಆಹ್ವಾನ ಮಾಡ್ತಾ ಇದ್ದೀನಿ. ನೀವು ಒಂದಿಷ್ಟು ಪಕ್ಷದ ಕುರಿತು ಒಂದು ಮಾತಾಡಿ. ಸರ್, ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಸ್ವಂತ ಊರು ತಮಿಳ್ನಾಡು. ಇಲ್ಲಿ ವಿಲೆಂಡೆಕ್ಸಲ್ಲಿ ಇಲ್ಲಿ ಕೆಲಸ ಮಾಡಿ ನಮ್ಮ ಆತ್ಮ ಸ್ನೇಹಿತರಿಗೆ ಮಿಸ್ಟರ್ ಬಸವರಾಜ್ ಅವ್ರ ಮೂಲಕ ನಿಮ್ಮ ಪಕ್ಷಕ್ಕೆ ನಾವು ಬರ್ತೀವಿ. ನಾವು ಸೇರ್ಕೊಂಡಿದ್ದೀವಿ. ನಿಮ್ಮ ಸೇರಿಕೊಂಡು ಪಕ್ಷಕ್ಕೆ ಒಳ್ಳೇದು ಏನು ಮಾಡಬೇಕು ಮಾಡೋಣ. ಎಲ್ಲಿಯೇ ಹೋರಾಟ ಏನಾದರೂ ಇದ್ದರೆ ನಾನು ನಿಮಗೆ ಕೋಆಪ್ರೇಟ್ ಮಾಡ್ತೀನಿ. ಲೈಫ್ ಲಾಂಗ್ ನಾನು ಮೆಂಬರ್ಶಿಪ್ ಇರ್ತೀನಿ. ಬೇರೆ ಎಲ್ಲಿ ನಾನು ಇಲ್ಲೇ ಇರ್ತೀನಿ. ನಾನು ನಮ್ಮ ಮಿಸ್ಸಸ್ ಮಿಕ್ಕಿರೋರೆಲ್ಲ ಮದುವೆ ಮಾಡಿ ಕೊಟ್ಟಾಯಿತು. ನಿಮಗಿಂತ ನಮಗೆ ಹೆಲ್ಪ್ ಆಗುತ್ತೋ, ನಮಗಿಂತ ನೀವು ಈ ಪಕ್ಷಕ್ಕೆ ಎಷ್ಟು ಹೆಲ್ಪ್ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕಂತ ಮಾಡಿ ನನ್ನ ಮನಸ್ಸಿಂದ ನಾನು ಮೆಂಬರ್ಶಿಪ್ ಆಗ್ತಾಯಿದ್ದೀನಿ ಸರ್. ಇವತ್ತಿಂದ ನಮ್ಮ ಮಿಸ್ಟರ್ ಓಬಳಪ್ಪ ಅವರು, ಮಿಸ್ಟರ್ ಬಸವರಾಜ್ ಅವರು ಕಾಣ್ತಾ ಇದ್ದೀವಿ. ಧನ್ಯವಾದಗಳು ಲಗಸ್ವಾಮಿ ಅವರೇ. ಇವತ್ತು ಮುಂದೆ ನಿಮಗೂ ಒಂದು ಸ್ಥಾನಮಾನ ಕೊಡ್ತೀವಿ. ಇವತ್ತು ನೋಡಿ, ಪ್ರಾಥಮಿಕ ಸದಸ್ಯರಿಗೆ ಅವರೊಂದು 1000 ರೂಪಾಯಿ ಕೊಟ್ಬಿಟ್ಟು ಇವತ್ತು ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯ ಕೊಟ್ಟಿದ್ದಾರೆ. ಮುಂದಿನ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಅವರಿಗೆ ಒಂದು ಉನ್ನತ ಮಟ್ಟದ ಸ್ಥಾನಮಾನ ಕೊಟ್ಟು, ಆಮೇಲೆ ಇವರು ಭಾಷೆಯಲ್ಲಿ ತೆಲುಗು ಮಾತಾಡ್ತಾರೆ ಮತ್ತೆ ತಮಿಳು ಮಾತಾಡ್ತಾರೆ. ನಾವು ಒಂದು ತಮಿಳುನಾಡು ಒಂದು ರಾಜ್ಯಕ್ಕೆ ಹೋಗುವಂತ ಸಂದರ್ಭದಾಗ ಒಂದು ಉಸ್ತುವಾರಿ ತಗೊಂಡು ಒಂದಿಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾ ಇರ್ತಾರೆ. ಅಲ್ಲಿನ ಒಂದು ನಾಯಕತ್ವ ಕೊಡ್ಬೇಕಂತ ಬಂದಾಗ ಅಲ್ಲಿಗೆ ನಾಯಕರನ್ನು ಹುಟ್ಟಾಕಿ ಕೊಡ್ತಾರೆ, ಮತ್ತೆ ದೇಣಿಗೆ ಎತ್ತು ಕೊಡ್ತಾರೆ, ಪಕ್ಷಕ್ಕೆ ಸದಸ್ಯರು ಮಾಡ್ತಾರೆ. ತಮಿಳುನಾಡು ಒಟ್ಟಾರೆ ಅವ್ರಿಗೆ ಭೌಗೋಳಿಕ ಗೊತ್ತು, ಮತ್ತೆ ತೆಲುಗು ಮಾತಾಡೋದ್ರಿಂದ ಅಲ್ಲಿನ ಪ್ರಾಂತೀಯ ಭಾಷೆಯಾಗಿ ಒಂದು ವಿಚಾರವಾಗಿ ನಮ್ಮ ಒಂದು ರಾಜ್ಯ ಸಮಿತಿಗೆ, ರಾಷ್ಟ್ರ ಸಮಿತಿಗೆ ಒಂದು ಒಳ್ಳೆ ಬೆನ್ನೆಲುಬಾಗಿ ನಿಂತ್ಕೊಂತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಒಂದು ಪಕ್ಷಕ್ಕೆ, ಸಂಘಟನೆಗೆ, ಹೋರಾಟಕ್ಕೆ ಸದಾ ನಿರಂತರ ಇದು ಮಾಡ್ಕೋಬೇಕು. ಮತ್ತೆ ಈಗ ನಾವೇನು ವಿಡಿಯೋ ಮಾಡ್ತಾ ಇದ್ದಾರೆ, ನಮ್ಮ ಬಸಲಿಂಗಪ್ಪ ಅವರು ಬ್ಯಾಕ್ ಎಂಡಲ್ಲಿದ್ದಾರೆ, ಅವರು ಒಂದಿಷ್ಟು ಸೆಲ್ಫಿ ಮಾಡ್ಕೊಂತಾರೆ ಈಗ ನಮ್ಮ ಜೊತೆಗೆ ಬಂದು. ವಿಶೇಷವಾಗಿ ಬಸಲಿಂಗಪ್ಪ ಅವರು ಒಂದಿಷ್ಟು ಮಾತಾಡ್ಬೇಕಂತ ಹೇಳಿದ ಸಂದರ್ಭದಲ್ಲಿ ನಾನು ಅದಕ್ಕೆ ಒಂದು ಸೆಲ್ಫ್ ತಗೊಳ್ಳಿ ಸರ್, ಈ ಕಡೆ ಮಾಡ್ಕೊಂಡು ಒಂದಿಷ್ಟು ಹಂಗೆ ನೀವು ಮಾತಾಡಿ, ಪರವಾಗಿಲ್ಲ, ಹಂಗೆ ಇದರಲ್ಲಿ